ಇನ್ನು ರೈತರು ಬಹಳಷ್ಟು ಆತಂಕದಲ್ಲಿ ಬಿದ್ದರು. ಆದರೆ ಬಸವಸಾಗರದ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಕೇವಲ ಸುಮಾರು 3 ರಿಂದ 4 ದಿನಗಳಲ್ಲಿ ಬಸವಸಾಗರ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಆ ಭರ್ತಿಯಾದಂತಹ ನೀರು ಎಲ್ಲ ನೇರವಾಗಿ ಕೃಷ್ಣಾ ನದಿಯ ಮುಖಾಂತರ 14 ಕ್ರಸ್ ಗೇಟ್ ಗಳನ್ನ ಓಪನ್ ಮಾಡಿದಂತ ಬಸವಸಾಗರ ಜಲಾಶಯ ಸಂಪೂರ್ಣವಾಗಿ ಇವತ್ತು ಭರ್ತಿಯಾದಂತ ವಿಚಾರ ನೋಡಬಹುದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ರೈತರು ಆತಂಕದಲ್ಲಿದ್ದರು. ಈಗ ಬಸವಸಾಗರ ಜಲಾಶಯ ನೇರವಾಗಿ ಬಿಜಾಪುರ ರೈತರಿಗೆ ಮತ್ತು ಕಲಬುರಗಿ ರೈತರಿಗೆ ಮತ್ತು ಯಾದಗಿರಿ ರೈತರಿಗೆ ಒಂದು ತರ ಜೀವನದಿಯಾಗಿತ್ತು. ಈಗ ಬಸವಸಾಗರದ ಮುಖಾಂತರ ಎಡದಂಡೆ ಮತ್ತು ಬಲದಂಡೆ ಕಾಲು ಮುಖಾಂತರ ನೀರು ಯಾವಾಗ ಹರಿಸ್ತೀರಾ? ಯಾಕಂದ್ರೆ ರೈತರು ಬಹಳಷ್ಟು ತೊಂದರೆದಲ್ಲಿದ್ದಾರೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ನೀರು ಬರುತ್ತೆ ಅಂತ ರೈತರು ಬಹಳಷ್ಟು ಕಾಯ್ತಾ ಇದ್ರು. ಆದ್ರೆ ರೈತರಿಗೆ ಒಂಥರ ಶುಭ ಸುದ್ದಿ ಹೇಳ್ಬೋದು. ಯಾಕಂದ್ರೆ ರೈತರು ಇದೇ ಜಲಾಶಯದ ಮುಖಾಂತರ ಲಕ್ಷಾಂತರ ಹೆಕ್ಟರ್ಗಳಲ್ಲಿ ತಮ್ಮ ಕಬ್ಬಾಲಿ, ಹತ್ತಿಯಲ್ಲಿ ಈ ರೀತಿಯಾಗಿ ನೂರಾರು ಬೆಳೆಗಳು ಬೆಳೀತಿರು. ಅವೆಲ್ಲ ಬೆಳೆಗಳಿಗೆ ಒಂಥರ ಜೀವ ನದಿ, ಒಂಥರ ವರದಾನ ಆಗಿದಂತ ನದಿ ಯಾವುದಂದ್ರೆ ಅದು ಕೃಷ್ಣಾ ನದಿ. ಬಸವಸಾಗರದ ಜಲಾಶಯ ಮುಖಾಂತರ ಸಂಪೂರ್ಣವಾಗಿ ತಾವು ರೈತರೆಲ್ಲ ಖುಷಿ ಪಡುವಂತ ವಿಚಾರ. ಯಾಕಂದ್ರೆ ಬಸವಸಾಗರ ಜಲಾಶಯ ನಾವೆಲ್ಲ ನೋಡಬಹುದು. ಇತ್ತೀಚೆಗೆ ಕಳೆದ 8 ದಿನಗಳ ಹಿಂದೆ ಬಸವಸಾಗರ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗಿತ್ತು. ಆದ್ರೆ 8 ದಿನದಲ್ಲಿ ಬಸವಸಾಗರ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಇದು ಕೃಷ್ಣೆ ರೈತರಿಗೆ ಒಂದು ವಿಚಾರದಲ್ಲಿ ತೋರಿದಂತ ಕೃಪೆ ಇರಬಹುದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದಾಗಿ ಏನು ಸತಾರ ಮತ್ತು ಕೊಲ್ಹಾಪುರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಆಗಿತ್ತು. ಆ ಮಳೆಯ ಪರಿಣಾಮ ಇವತ್ತು ಕೃಷ್ಣಾ ನದಿ ಸಂಪೂರ್ಣ ಭರ್ತಿಯಾಗಿದೆ. ರೈತರು ಬಹಳಷ್ಟು ಆತಂಕದಲ್ಲಿದ್ದರು. ಆ ಎಲ್ಲ ರೈತರಿಗೆ ಒಂದು ವಿಚಾರ ಗುಡ್ ನ್ಯೂಸ್ ಹೇಳ್ಬೋದು. ಇನ್ನು ರೈತರು ಬಹಳಷ್ಟು ಆತಂಕದಲ್ಲಿ ಬಿದ್ದರು. ಆದರೆ ಬಸವಸಾಗರದ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಕೇವಲ ಸುಮಾರು 3 ರಿಂದ 4 ದಿನಗಳಲ್ಲಿ ಬಸವಸಾಗರ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಆ ಭರ್ತಿಯಾದಂತಹ ನೀರು ಎಲ್ಲ ನೇರವಾಗಿ ಕೃಷ್ಣಾ ನದಿಯ ಮುಖಾಂತರ 14 ಕ್ರಸ್ ಗೇಟ್ ಗಳನ್ನ ಓಪನ್ ಮಾಡಿದಂತ ಬಸವಸಾಗರ ಜಲಾಶಯ ಸಂಪೂರ್ಣವಾಗಿ ಇವತ್ತು ಭರ್ತಿಯಾದಂತ ವಿಚಾರ ನೋಡಬಹುದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ರೈತರು ಆತಂಕದಲ್ಲಿದ್ದರು. ಈಗ ಬಸವಸಾಗರ ಜಲಾಶಯ ನೇರವಾಗಿ ಬಿಜಾಪುರ ರೈತರಿಗೆ ಮತ್ತು ಕಲಬುರಗಿ ರೈತರಿಗೆ ಮತ್ತು ಯಾದಗಿರಿ ರೈತರಿಗೆ ಒಂದು ತರ ಜೀವನದಿಯಾಗಿತ್ತು. ಈಗ ಬಸವಸಾಗರದ ಮುಖಾಂತರ ಎಡದಂಡೆ ಮತ್ತು ಬಲದಂಡೆ ಕಾಲು ಮುಖಾಂತರ ನೀರು ಯಾವಾಗ ಹರಿಸ್ತೀರಾ? ಯಾಕಂದ್ರೆ ರೈತರು ಬಹಳಷ್ಟು ತೊಂದರೆದಲ್ಲಿದ್ದಾರೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ನೀರು ಬರುತ್ತೆ ಅಂತ ರೈತರು ಬಹಳಷ್ಟು ಕಾಯ್ತಾ ಇದ್ರು. ಆದ್ರೆ ರೈತರಿಗೆ ಒಂಥರ ಶುಭ ಸುದ್ದಿ ಹೇಳ್ಬೋದು. ಯಾಕಂದ್ರೆ ರೈತರು ಇದೇ ಜಲಾಶಯದ ಮುಖಾಂತರ ಲಕ್ಷಾಂತರ ಹೆಕ್ಟರ್ಗಳಲ್ಲಿ ತಮ್ಮ ಕಬ್ಬಾಲಿ, ಹತ್ತಿಯಲ್ಲಿ ಈ ರೀತಿಯಾಗಿ ನೂರಾರು ಬೆಳೆಗಳು ಬೆಳೀತಿರು. ಅವೆಲ್ಲ ಬೆಳೆಗಳಿಗೆ ಒಂಥರ ಜೀವ ನದಿ, ಒಂಥರ ವರದಾನ ಆಗಿದಂತ ನದಿ ಯಾವುದಂದ್ರೆ ಅದು ಕೃಷ್ಣಾ ನದಿ. ಬಸವಸಾಗರದ ಜಲಾಶಯ ಮುಖಾಂತರ ಸಂಪೂರ್ಣವಾಗಿ ತಾವು ರೈತರೆಲ್ಲ ಖುಷಿ ಪಡುವಂತ ವಿಚಾರ. ಯಾಕಂದ್ರೆ ಬಸವಸಾಗರ ಜಲಾಶಯ ನಾವೆಲ್ಲ ನೋಡಬಹುದು. ಇತ್ತೀಚೆಗೆ ಕಳೆದ 8 ದಿನಗಳ ಹಿಂದೆ ಬಸವಸಾಗರ ಜಲಾಶಯ ಸಂಪೂರ್ಣವಾಗಿ ಖಾಲಿ ಆಗಿತ್ತು. ಆದ್ರೆ 8 ದಿನದಲ್ಲಿ ಬಸವಸಾಗರ ಜಲಾಶಯ ಸಂಪೂರ್ಣ ಭರ್ತಿಯಾಗಿದೆ. ಇದು ಕೃಷ್ಣೆ ರೈತರಿಗೆ ಒಂದು ವಿಚಾರದಲ್ಲಿ ತೋರಿದಂತ ಕೃಪೆ ಇರಬಹುದು. ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದಾಗಿ ಏನು ಸತಾರ ಮತ್ತು ಕೊಲ್ಹಾಪುರದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಆಗಿತ್ತು. ಆ ಮಳೆಯ ಪರಿಣಾಮ ಇವತ್ತು ಕೃಷ್ಣಾ ನದಿ ಸಂಪೂರ್ಣ ಭರ್ತಿಯಾಗಿದೆ. ರೈತರು ಬಹಳಷ್ಟು ಆತಂಕದಲ್ಲಿದ್ದರು. ಆ ಎಲ್ಲ ರೈತರಿಗೆ ಒಂದು ವಿಚಾರ ಗುಡ್ ನ್ಯೂಸ್ ಹೇಳ್ಬೋದು.